ಕಾಂಗ್ರೆಸ್ ಪಕ್ಷ ಸಮುದ್ರದಂಗೆ. ಜಗದೀಶ್ ಶೆಟ್ಟರು ಬಂದರೂ ಏನು ಒಮ್ಮಕ್ಕಳೇ ಉಕ್ಕೇರಿ ಬಂದಿದ್ದಿಲ್ಲ, ಜಗದೀಶ್ ಶೆಟ್ಟರು ಹೋದರೂ ಏನೂ ಹೆಚ್ಚು ಕಡಿಮೆ ಆಗಲ್ಲ. ಕಾಂಗ್ರೆಸ್ ಪಕ್ಷ ತನ್ನ ತತ್ವ ಸಿದ್ಧಾಂತ, ತನ್ನ ಕಾರ್ಯಕ್ರಮಗಳು, ಸರ್ಕಾರ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಜನಪರವಾಗಿರ್ತಕ್ಕಂಥ ನಮ್ಮ ನಿಲುವುಗಳ ಮೂಲಕ ನಮ್ಮ ಸಂಘಟನೆಗೆ ಶಕ್ತಿ ಬರ್ತದೆ. ಇವತ್ತೇನು ಗ್ಯಾರಂಟಿಗಳದಾವಲ್ಲ, ಕ್ರಾಂತಿಕಾರಕವಾಗಿರ್ತಕ್ಕಂಥ ಬದಲಾವಣೆಯನ್ನು ದೇಶದಲ್ಲಿ ತಂದಿವೆ. ನಮ್ಮನ್ನು ನೋಡಿ ಮೋದಿಯವರು ಗ್ಯಾರಂಟಿ ಅನ್ನೋದಕ್ಕೆ ಪ್ರಾರಂಭ ಮಾಡಿದರು. ಇದು ಕಾಂಗ್ರೆಸ್ಸಿನ ಶಕ್ತಿ. ಆದ್ದರಿಂದ ಯಾರೋ ಒಬ್ಬರು ಹೋದರೂ ಬಿಟ್ಟರು ಇದು ಯಾವುದೇ ರೀತಿಯಾಗಿ ಕಾಂಗ್ರೆಸ್ಸಿನ ಮೇಲೆ ಪರಿಣಾಮ ಬೀರೋದಿಲ್ಲ. ಶೆಟ್ಟರ್ ಥರ ಭಾಳ ಮಂದಿ ಏನು ಬಂದಿಲ್ಲ. ಶೆಟ್ಟರು ಹೋಗಿದ್ದಾರೆ. ಶೆಟ್ಟರನ್ನ ನಾವು ಕಾಂಗ್ರೆಸ್ನವರು ಒಬ್ಬ ಜೆಂಟ್ಲ್ಮನ್ ಅಂಥೇಳಿ ತಿಳ್ಕೊಂಡು ಅವ್ರನ್ನ ಸ್ವಾಗತ ಮಾಡಿದ್ವಿ. ಬರ್ತೇನೆಂದರು ಸ್ವಾಗತ ಮಾಡಿದ್ವಿ. ಮುಖ್ಯಮಂತ್ರಿ ಇದ್ದವರು ಒಂದು ರಾಷ್ಟ್ರೀಯ ಪಕ್ಷದೊಳಗೆ ಅವ್ರಿಗೆ MLA ಟಿಕೆಟ್ ಕೊಟ್ವಿ. ಅವ್ರಿಗೆ ಸೋಲಾತು. ಯಾವುದೇ ಕಾರಣದಿಂದ ಸೋಲಾಗಿದ್ದರೂ ಸಹಿತ ಅವರ ಗೌರವಕ್ಕೆ ಚ್ಯುತಿ ಬರಬಾರ್ದು ಅಂಥೇಳಿ ಅವ್ರನ್ನ ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡಿದ್ವಿ. ನಮ್ಮ ಪಕ್ಷ ಅವ್ರ ಜೊತೆಗೆ ನಡೆದುಕೊಂಡಿರ್ತಕ್ಕಂಥ ರೀತಿ ಇದು. ಅವರು ಬಿಟ್ಟು ಹೋಗಿದ್ದಾರೆ, ನಾನು ಏನೂ ಪ್ರತಿಕ್ರಿಯಿಸೋದಿಲ್ಲ. ಆದರೆ ಕಾಂಗ್ರೆಸ್ಸಿಗೆ ಏನು ನಾವು ಚಿಂತೆ ಮಾಡುವಂಥದ್ದಂತೂ ಏನೂ ಇಲ್ಲ. ಕೆಲವು ಆಸಕ್ತ ವರ್ಗ ಹಿಂಗೆ ಮಾತಾಡ್ತದೆ. ನೋಡ್ರಿ, ನೀವೆಲ್ಲ ನೋಡ್ತಾ ಇದ್ದೀರಿ, ಪತ್ರಿಕೆಯಲ್ಲಿ ಪುಟಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಬರ್ತಾಯಿವೆ. ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಗಳ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಲಿಂಗಾಯತ ಸಮೂಹ, ರಾಜ್ಯ ಮಟ್ಟದ ಸಮೂಹ, ರಾಷ್ಟ್ರ ಮಟ್ಟದ ಸಮೂಹ ಸಹಿತ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಅಭಿನಂದಿಸ್ತಾ ಇದ್ದಾರೆ, ಮಾಲೆ ಹಾಕ್ತಾ ಇದ್ದಾರೆ, ಶಾಲ್ ಹಾಕ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ದಾಗೂ ನೀವು ಹಿಂಗೆ ಕೇಳಿದ್ರೆ ಏನು ಹೇಳೋದು? ಯಾವುದೇ ರೀತಿಯಾಗಿ ಯಾವುದೇ ವರ್ಗ, ಯಾವುದೇ ಸಮೂಹ ಕಾಂಗ್ರೆಸ್ ಬಿಟ್ಟು ಹೋಗುವಂಥ ಪ್ರಶ್ನೆ ಇಲ್ಲ. ಬಡವರಂತೂ ಒಟ್ಟಾಗಿ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಈ ಒಂದು ಕಾರಣಕ್ಕಾಗಿಯೇ ಹತಾಶೆಗೊಂಡಿರ್ತಕ್ಕಂಥ BJP ಅವರು, ಕರ್ನಾಟಕದಲ್ಲಿ ಹತಾಶೆಗೊಂಡಿರ್ತಕ್ಕಂಥ BJP ಅವರು ಯಾರನ್ನಾರ ಹಿಡ್ಕೊಂಡು ಬರೋದು, ಯಾರನ್ನಾರ ಪಕ್ಷಾಂತರ ಮಾಡಿಸೋದಕ್ಕೆ ಪ್ರಯತ್ನ ಮಾಡೋದು ಮಾಡ್ತಾ ಇದ್ದಾರೆ ಹೊರತು ಮೊದಲಕ್ಕೇನು ಮೋದಿ ಸಾಧನೆ ಹೇಳ್ತಿದ್ದಲ್ಲ, ಸಾಧನೆ ಹೇಳೋದಕ್ಕೇನೂ ಇಲ್ಲ. ಯುವಕರಿಗೆ ಉದ್ಯೋಗ ಕೊಡಲಿಲ್ಲ. ಜನಕಲ್ಯಾಣದ ಕೆಲಸ ಏನಾದ್ರು ಹೇಳ್ರಿ. ಆ ಹಿನ್ನೆಲೆಯೊಳಗೆ ಗಾಬರಿಯಾಗಿ ಚುನಾವಣೆಯೊಳಗೆ ಅವ್ರನ್ನ ಕರ್ಕೊಂಡು ಬಂದ್ವಿ, ಇವ್ರನ್ನ ಕರ್ಕೊಂಡು ಬಂದ್ವಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಹೊರತು ಅವರು ಹತಾಶರಾಗಿ ಮಾಡ್ತಕ್ಕಂಥ ಹತಾಶರಾಗಿ ಮಾತನಾಡುವಂಥ ಮಾತುಗಳು ಜಾತಿ ಮೇಲೆ ಮಾತಾಡೋದು, ಧರ್ಮದ ಮೇಲೆ ಮಾತಾಡೋದು, ದೇವ್ರ ಮೇಲೆ ಮಾತಾಡೋದು, ಇದು ಮಾತ್ರ ಅವರು ನಡೆಸಿದ್ದಾರೆ. ಆದರೆ ಜನ ನಮ್ಮ ಜೊತೆಗೆ ಗಟ್ಟಿಯಾಗಿ ನಿಲ್ತಾರೆ ಅನ್ನುವಂಥ ವಿಶ್ವಾಸ ನಮ್ಮದು. ಲಕ್ಷ್ಮಣ ಸವದಿ ನಾನು ಅರ್ಥಂತೆ ಒಬ್ಬ ನಿಷ್ಠುರ ಜೆಂಟ್ಲ್ಮನ್. ಅವ್ರಿಗೆ ಆಗಿರುವಂಥ ಅವಮಾನ, ಅವ್ರಿಗೆ BJP ಒಳಗೆ ಏನೊಂದು ನಿರಾಶೆ ಆಗಿತ್ತಲ್ಲ, ಆ ಎಲ್ಲ ಹಿನ್ನೆಲೆಯೊಳಗೆ ನಮ್ಮ ಪಕ್ಷಕ್ಕೆ ಬಂದಿರುವಂಥ ಸೌದಿಯವರು ಯಾವುದೇ ಕಾರಣಕ್ಕೂ ಈ ಕೆಳಮಟ್ಟದ ಆಲೋಚನೆ ಸಹಿತ ಮಾಡೋದಿಲ್ಲ. ನೀವೇನು ಹೇಳಿದ್ರಲ್ಲ, ಅಷ್ಟು ಕೆಳಮಟ್ಟದ ಆಲೋಚನೆ ಸಹಿತ ಮಾಡೋದಿಲ್ಲ ಅವರು. ಅಷ್ಟು ರಾಜಕೀಯ ಪ್ರಬುದ್ಧರಾದವರು ಮಾನ್ಯ ಲಕ್ಷ್ಮಣ ಸವದಿ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಕೆಲವು ನಮಗೂ ನೋವು ತರ್ತಾ ಇವೆ, ಆದರೆ ಮತ್ತೆ ಹೊಂದಾಣಿಕೆ ಆಗುವ ಲಕ್ಷಣ ಅಲ್ಲಲ್ಲಿ ಎದ್ದು ಕಾಣ್ತಾ ಇವೆ. ಅದು ಬಿಹಾರದಲ್ಲಿ ಲಲ್ಲೂ ಪ್ರಸಾದ್ ಆಮೇಲೆ ನಿತೀಶ್ ಕುಮಾರ್ ಅವ್ರಿಗೂ ವ್ಯತ್ಯಾಸ ಇದೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.